ಚಿಕ್ಕೋಡಿ ತಹಶೀಲ್ದಾರ್ಗಳಾದ ಶ್ರೀ ಸಿಎಸ್ ಕುಲಕರ್ಣಿ ಅವರ ವರ್ಗಾವಣೆಯನ್ನು ರದ್ದುಪಡಿಸುವ ಕುರಿತು ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ಕಿತ್ತೂರು ಕರ್ನಾಟಕ ಸೇನೆ ಮತ್ತು ಕನ್ನಡ ಪರ ಸಂಘಟನೆಗಳಿಂದ ಮಾನ್ಯ ಉಪವಿಭಾಗಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀ ಸಿಎಸ್ ಕುಲಕರ್ಣಿ ಅವರಿಗೆ ಈಗಾಗಲೇ ವರ್ಗಾವಣೆಯ ಆದೇಶವನ್ನು ಕೇಳಿ ಬಂದಿದ್ದು, ಆದ್ದರಿಂದ ಅವರು ವರ್ಗಾವಣೆಯನ್ನು ರದ್ದುಗೊಳಿಸಬೇಕೆಂದು ಈಗಿದ್ದ ಜಾಗದಲ್ಲಿ ಅವರಿಗೆ ಮುಂದುವರಿಸುವ ಕುರಿತು ಉಪವಿಭಾಗಾಧಿಕಾರಿ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೋರಲಾಯಿತು. ಚಿಕ್ಕೋಡಿ ದಂಡಾಧಿಕಾರಿಗಳಾದ ಶ್ರೀ ಸಿಎಸ್ ಕುಲಕರ್ಣಿ ಅವರು ಒಳ್ಳೆಯ ಕೆಲಸಗಾರರು ಹಾಗೂ ಸಾರ್ವಜನಿಕರ ಜೊತೆ ಒಳ್ಳೆಯ ಸಂಬಂಧ ಹೊಂದಿರುವ ಅಧಿಕಾರಿಗಳಾಗಿದ್ದು, ಸದರಿ ಅವರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ದು ವಿಷಯವನ್ನು ಕೇಳಿದ ಸ್ಥಳೀಯ ಸಂಘಟನೆಗಳಿಂದ ಮನವಿಯನ್ನು ಕೊಡಲಾಯಿತು. ಸದನದಲ್ಲಿ ಚಿಕ್ಕೋಡಿಯಲ್ಲಿ ದಂಡಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಸಿಎಸ್ ಕುಲಕರ್ಣಿ ಅವರಿಗೆ ಈಗಿದ್ದ ಸ್ಥಳದಲ್ಲಿ ಮುಂದುವರಿಸಬೇಕೆಂದು ಆದೇಶವನ್ನು ಕೊಟ್ಟು ಅವರ ವರ್ಗಾವಣೆಯನ್ನು ರದ್ದುಗೊಳಿಸಿ ಎಂದರು. ಮತ್ತು ಶ್ರೀ ಎಸ್ ಕುಲಕರ್ಣಿ ಅವರು ಸಾರ್ವಜನಿಕರಿಗೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆಗಿರುತ್ತಾರೆ. ಹಾಗೆ ಇವರು ಇಂತಹ ಅಧಿಕಾರಿಗಳು ನಮಗೆ ಬೇಕು ಎಂದು ಕಳಕಳಿಯಿಂದ ಹೇಳಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಭೀಮವಾದ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಕಿತ್ತೂರು ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರು, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವಿಡಿಯೋ ಮಾಡೋಣ ಸಿಎಸ್ ಕುಲಕರ್ಣಿ ತಹಶೀಲ್ದಾರ್ ಚಿಕ್ಕೋಡಿ ಇವರು ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿರೋರು. ಇವರನ್ನು ದಿಢೀರನ್ನು ಚಿಕ್ಕೋಡಿ ತಾಲೂಕಿನಿಂದ ವರ್ಗಾವಣೆ ಮಾಡಿದ್ದು, ಸದರಿ ಸಿಎಸ್ ಕುಲಕರ್ಣಿ ತಹಶೀಲ್ದಾರ್ ಚಿಕ್ಕೋಡಿ ಇವರ ತಾಲೂಕಿನ ಎಲ್ಲ ಜನಸಾಮಾನ್ಯರು, ದಲಿತರ, ಹಿಂದುಳಿದ ಕನ್ನಡ ಪರ ಸಂಘಟನೆಯ ನ್ಯಾಯವಾದಿಗಳೊಂದಿಗೆ ಮತ್ತು ಮಾಧ್ಯಮ ಹಾಗೂ ಪತ್ರಿಕಾ ವರದಿಗಾರರೊಂದಿಗೆ ಬಹಳ ಆತ್ಮೀಯ ಬಾಂಧವ್ಯ ಹೊಂದಿರುತ್ತಾರೆ ಮತ್ತು ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಇದ್ದರೆ ತಕ್ಷಣ ಸ್ಪಂದಿಸುವ ಅಧಿಕಾರಿಯಾಗಿರುತ್ತಾರೆ. ಆದ ಕಾರಣ ಸಿಎಸ್ ಕುಲಕರ್ಣಿ ತಹಶೀಲ್ದಾರ್ ಚಿಕ್ಕೋಡಿ ಇವರ ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿ